ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬನ್ನೇರುಘಟ್ಟ ಗ್ರಾಮದ ಸಾಯಿರಾಮ್ ಬಡಾವಣೆಯಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕರಾದ ಎಂ ಕೃಷ್ಣಪ್ಪನವರು ಶುಕ್ರವಾರ ಗುದ್ದಲಿ ಪೂಜೆ ನೆರವೇರಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಕ್ಷೇತ್ರದ ಜನರು ಬಹುದಿನಗಳ ಬೇಡಿಕೆಯಂತೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದು, ಈ ವೇಳೆ ಅಜಿಂ ಪ್ರೇಮ್ಜಿ ವಿಶ್ವವಿದ್ಯಾಲಯದ ಮುಂಭಾಗದಲ್ಲಿ ನಡೆದ ಪ್ರತಿಭಟನೆಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳನ್ನು ಬಂಧಿಸಿದ ವಿಚಾರದ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ. ತಡರಾತ್ರಿ ಅಧಿಕಾರಿಗಳೊಂದಿಗೆ ಮಾತನಾಡಿದ ಕೂಡಲೇ ವಿದ್ಯಾರ್ಥಿಗಳನ್ನು ಬಿಡುಗಡೆ ಮಾಡುವಂತೆ ಸೂಚಿಸಿದ್ದು, ವಿದ್ಯಾರ್ಥಿಗಳಿಗೆ ಜಾಮೀನು ನೀಡಬೇಕಾದಲ್ಲಿ ಸ್ವತಃ ತಾವೇ ನೀಡಲು ಸಿದ್ಧರಾಗಿರುವುದಾಗಿ ತಿಳಿಸಿದ್ದಾರೆ. ವಿದ್ಯಾರ್ಥಿಗಳಿಗೆ ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳಲಾಗುವುದು ಎಂದು ಭರವಸೆ ನೀಡಿದ್ದು, ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗುವವರ ವಿರುದ್ಧ ಧ್ವನಿ ಎತ್ತುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಿದೆ ಎಂದು ಈ ವೇಳೆ ಶಾಸಕರು ಎಂ ಕೃಷ್ಣಪ್ಪ ಹೇಳಿದ್ದಾರೆ. ಅಭಿವೃದ್ಧಿ ಕಾಮಗಾರಿಗಳಿಗೆ ಗುಣಮಟ್ಟ ಕಾಪಾಡಿಕೊಳ್ಳುವಂತೆ ಅಧಿಕಾರಿಗಳ ಸೂಚನೆ ನೀಡಿದ್ದು, ಸಮಯಕ್ಕೆ ಸರಿಯಾಗಿ ಕಾಮಗಾರಿ ಪೂರ್ಣಗೊಳಿಸುವಂತೆ ತಿಳಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಡಿಎಂ ರಘುಬಾಬು ಸಿಂಗ್, ಬನ್ನೇರುಘಟ್ಟ ಸಂತೋಷ್, ಚಿಕ್ಕಣ್ಣ, ಮಾದೇಶ್ ಹಾಗೂ ಹಿರಿಯ ಮುಖಂಡರು ಮತ್ತು ಬಡಾವಣೆಯ ನಿವಾಸಿಗಳು ಭಾಗವಹಿಸಿದ್ದು, ಶಾಸಕರು ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸಿ ಅವುಗಳನ್ನು ಪರಿಹರಿಸಲು ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ದಾರೆ. ಸ್ಥಳೀಯ ಮುಖಂಡರುಗಳಂತ ಬಾಬು ಸಿಂಗ್ ಅವರು, ಸಂತೋಷ್ ಅವರು, ನಮ್ಮ ಮಿನಿ ಯಡಿಯೂರಪ್ಪನವರು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಈ ಕಾಂಕ್ರೀಟ್ ರಸ್ತೆಯನ್ನು, ಮೇನ್ ರೋಡ್ ಮತ್ತು ಸಂಧಿ ರೋಡ್ಗಳನ್ನು ಕಾಂಕ್ರೀಟನ್ನು ಪೂರ್ತಿ ಹಾಕಲಿಕ್ಕೆ ಆದೇಶವನ್ನು ಮಾಡಿದ್ದೀನಿ, ಕೆಲಸವನ್ನು ಶುರು ಮಾಡಿದ್ದೀನಿ. ಸರ್, ನಿನ್ನೆ ಉದ್ಯೋಗ ಸಿಗಲಿಲ್ಲ ಅಂಬೆ ರಾಜ್ಯದಲ್ಲಿ ಒಂದಷ್ಟು ಯುವಕರು ಪ್ರತಿಭಟನೆ ಮಾಡಿದ್ದಾರೆ, ಅದ್ರ ಬಗ್ಗೆ ನೀವು ಪ್ರತಿಭಟನೆ ಆದ ತಕ್ಷಣ ರಿಯಾಕ್ಷನ್ ಆಗುತ್ತೆ, ಕೆಲಸ ಸಿಗುತ್ತೆ. ಸರ್, ನಿನ್ನೆ ABVP ಅಜಿಂ ಪ್ರೇಮ್ಜಿ ಕಾಲೇಜಿನಲ್ಲಿ ದೇಶದ ಬಗ್ಗೆ ಅವಳಿಕರ ಒಂದು ಭಾಷಣ, ಅದಕ್ಕೋಸ್ಕರ ನಿನ್ನೆ ಜಿಗ್ನೇಶ್ ಸ್ಟೇಷನಲ್ಲಿ ಅರೆಸ್ಟ್ ಮಾಡಿದ್ರು. ನಾನು ಇನ್ಸ್ಪೆಕ್ಟರ್ ಹತ್ರ ಮಾತಾಡಿ ದಯವಿಟ್ಟು ಅವ್ರನ್ನ ಬಿಡುಗಡೆ ಮಾಡಿ, ನಿಮ್ಗೆ ಏನಾರ ಜಾಮೀನು ಬೇಕು ಅಂದರೆ ನಾನೇ ಕೊಡ್ತೀನಿ ಅಂತ ಹೇಳಿದ್ದೀನಿ. ಜಾಮೀನು ಕೊಟ್ಟು ಬಿಡಿಸಿದ್ದೀವಿ. ಇವೆಲ್ಲ ಆನ್ಗೋಯಿಂಗ್, ಏನು ತೊಂದರೆ ಇಲ್ಲ. ಇದರ ದೇಶದ ಬಗ್ಗೆ ಮಾತಾಡಿದಾಗ ವಿರೋಧ ಮಾಡೋದು ನಮ್ಮ ಧರ್ಮ. ಸರ್, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಸೀಟ್ ಗುದ್ದಾಟ ಆಗ್ತಿದೆ. ಜನರು ಸಹ ಸಾಕಷ್ಟು ನೀರಿಗಾಗಿರ್ಬೋದು ಮತ್ತು ಜಾನುವಾರುಗಳು ಮೇವುಗೆಲ್ಲ ಕಿತ್ತಾಡ್ತಾ ಇರೋದು. ಕಾಂಗ್ರೆಸ್ನ ಹೈಕಮಾಂಡ್ ಎಲ್ಲೊಂದು ಕಡೆ ತಣ್ಣಗಾಗಿದೆ. ಅದ್ರ ಬಗ್ಗೆ BJP ಆಗಿ ನೀವೇನು ಪ್ರತಿಕ್ರಿಯೆ ಕೊಡ್ತೀವಿ? ನಮಗೆ ಸದ್ಯಕ್ಕೆ ಬನ್ನೇರುಘಟ್ಟದಲ್ಲಿ ಸ್ವತಂತ್ರ ಸಿಕ್ಕಿದೆ, ಸಂತೋಷ. ಸರ್, ಇಲ್ಲಿ ಸರ್ ಬನ್ನೇರುಘಟ್ಟ ಗ್ರಾಮ ಪಂಚಾಯತಿಯಲ್ಲಿ ನಿಮ್ಮ ಹೆಸರು ಮತ್ತು ಜಿಲ್ಲಾಧಿಕಾರಿ ಹೆಸರು ಹೇಳ್ಕೊಂಡು ಒಂದಷ್ಟು ಸಾರ್ವಜನಿಕರೇ ಇಲ್ಲಿನ ಅಧಿಕಾರಿಗಳು ತೊಂದರೆ ಕೊಡ್ತಾರೆ. ಏನಪ್ಪ, ಯಾರು ಮನೆ ಕಟ್ತಾ ಇದ್ರೆ ಅವ್ರಿಗೆ ನೋಟಿಸನ್ನು ಕೊಟ್ಟು ಶಾಸಕರು ಹೇಳಿದ್ದಾರೆ. ನಾನು ಶಾಸಕರು ಆಗಲಿ ಯಾವುದೇ ಪಾರ್ಟಿ ಶಾಸಕರಾಗಲಿ ಆ ಥರ ಆದೇಶವನ್ನು ದಯವಿಟ್ಟು ಮಾಡೋದಿಲ್ಲ. ಅದು ಹಾಕಿರೋ ತಪ್ಪು ಅಂತ ಹೇಳಿದ್ದೀನಿ. ಮನೆ ಹೊಸದಾಗಿ ಕಟ್ಟಬಾರ್ದು, ಕಟ್ತಾ ಇರೋರು ಪೂರ್ಣ ಮಾಡ್ಕೊಳ್ಳೋಕ್ಕೆ ಕಾನೂನು ಅಡಿಯಿದೆ. ಮಾನ್ಯ ಶಾಸಕರಾದ ಎಂ ಕೃಷ್ಣಪ್ಪನವರ ಅನುದಾನದಲ್ಲಿ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ರಸ್ತೆಯಲ್ಲಿ ಸಾಯಿರಾಮ್ ಲೇಔಟ್ನಲ್ಲಿ ಕಾಂಕ್ರೀಟ್ ರಸ್ತೆಗೆ ಗುದ್ದಲಿ ಪೂಜೆಯನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ಇಲ್ಲಿ ಭಾಳ ದಿವಸಗಳಿಂದ ಇಲ್ಲಿ ಭಾಳ ಸಮಸ್ಯೆ ಇತ್ತು. ಕಾಂಕ್ರೀಟ್ ರಸ್ತೆಗಳದ್ದು ಈ ಭಾಗದ ಜನಗಳ ಸಮಸ್ಯೆನ ನಾವು ಶಾಸಕರ ಹತ್ರ ತಿಳಿಸಿದಾಗ ಶಾಸಕರು ಕೂಡಲೇ ಸ್ಪಂದಿಸಿ ಈ ಭಾಗಕ್ಕೆ ಎಲ್ಲ ರಸ್ತೆಗಳಿಗೂ ಕಾಂಕ್ರೀಟ್ ರಸ್ತೆಗಳನ್ನು ಹಾಕಲಿಕ್ಕೆ ಇವತ್ತು ಗುದ್ದಲಿ ಪೂಜೆ ಆಗಿದೆ. ಈ ಗುದ್ದಲಿ ಪೂಜೆ ಮಾಡಿದಂಥ ಶಾಸಕರಿಗೆ ಬನ್ನೇರುಘಟ್ಟ ಪಂಚಾಯಿತಿಯ ಮಾಜಿ ಸದಸ್ಯರುಗಳ, ಮುಖಂಡರುಗಳ ಮತ್ತು ಈ ಭಾಗದ ಜನರಿಂದ ತುಂಬ ಹೃದಯ ಧನ್ಯವಾದ. ಇದು ಹೊಸದಾಗಿ ಇದೊಂದೇ ಫಸ್ಟ್ ಟೈಮ್ ಮಾಡ್ತಾ ಇಲ್ಲ. ಆಲ್ ಓವರ್ ಅಭಿವೃದ್ಧಿ ಅಂದರೆ ನಮ್ಮ MLA ಕೃಷ್ಣಪ್ಪ ಅಂದರೆ ಅಭಿವೃದ್ಧಿ ಈ ಥರದಲ್ಲಿ ಎಲ್ಲೂ ಪೆಂಡಿಂಗ್ ಇಲ್ಲ. ನಮ್ಮ ವಾರ್ಡುಗಳಿಂದ ಹಿಡಿದು ಈಗ ಹೊಸದಾಗಿ ಈಗ ಏನು ಸಾಯಿರಾಮ್ ಲೇಔಟ್ಗೆ ಇಲ್ಲಿ ಒಂದು ಗುದ್ದಲಿ ಪೂಜೆ ಆಗಿದೆ ಕಾಂಕ್ರೀಟ್ ರಸ್ತೆಗೆ. ಇದು ಹೊಸದಾಗಿ ಎಂಡಿಂಗ್ ಅದು ಆಲ್ಮೋಸ್ಟ್ ಆಲ್ 99% 100% ಎಲ್ಲ ಮುಗಿಸಿದ್ದಾರೆ ವರ್ಕು. ಈ ಥರ MLA ಶಾಸಕರನ್ನು ಪಡೆಯೋಕ್ಕೆ ನಾವು ತುಂಬ ಅದೃಷ್ಟ ಮಾಡಿದ್ವಿ. ಇಂಥ ಶಾಸಕರು ಹಿಂಗೆ ಕಂಟಿನ್ಯೂ ಒಂದು 100 ವರ್ಷ ನಮ್ಗೆ ಈ ಥರ ಶಾಸಕರು ಸಿಗಬೇಕು ಅಂತ ನಾವು ಈ ಮುಖಾಂತರ ಕೇಳ್ಕೊಳ್ತೀವಿ. ಸರ್, ನೀವು ಬನ್ನೇರುಘಟ್ಟ ಗ್ರಾಮ ಪಂಚಾಯತಿ ಮೆಂಬರ್ ಮಾಜಿ ಸದಸ್ಯರಿದ್ರಿ. ಎಲ್ಲೋ ಇತ್ತೀಚೆಗೆ ಬನ್ನೇರುಘಟ್ಟ ಗ್ರಾಮ ಪಂಚಾಯತಿಯಲ್ಲಿ BJPಯಿಂದ ಒಂದು ನಾಯಕತ್ವ ಕೊರತೆ ಇದೆ ಅಂತ ಸರ್ ಕಾಣಿಸ್ತಿದೆ. ಎಲ್ಲಿ ನಮ್ಮ ಪಂಚಾಯತಿ? ಹೌದು ಸರ್. ನಾವು ಆಲ್ರೆಡಿ ಈಗ ನಿಮಗೆ ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲ. ಒಳಗಡೆ ಮೀಟಿಂಗಲ್ಲಿ ನಾವು ಫುಲ್ ಫೈಟ್ ಮಾಡ್ತಾನೆ ಇದ್ದೀವಿ. ಅದು ಹೆಂಗೆ ಅಂದರೆ ಈಗ ಒಂದು ಮೂಲಭೂತ ಸೌಕರ್ಯಗಳಿಗೆ ಏನು ಕುಡಿಯ ನೀರು ಆಗಿರ್ಬೋದು, ಮತ್ತು ರಸ್ತೆ ಮತ್ತು ಒಳಚರಂಡಿ ಕ್ಲೀನಿಂಗ್ ಆಗಿರ್ಬೋದು, ಬೀದಿ ದೀಪಗಳಿಗೆ ಆಗಿರ್ಬೋದು, ಪಂಚಾಯತಿ ಲಿಮಿಟ್ಗೆ ಏನಿದೆ ಅದನ್ನು ಕಂಪಲ್ಸರಿ ನಾವು ಇವ್ರಿಗೆ PDO ಸರ್ಗೆ ಆಗಿರ್ಬೋದು, ಚೇರ್ಮನ್ಗಳಿಗೆ ಆಗಿರ್ಬೋದು, ಅವ್ರಿಗೆ ಫುಲ್ ನಾವು ಗಲಾಟೆ ಅಂದರೆ ಮೀಟಿಂಗಲ್ಲಿ ನಾವು ಅದ್ರ ಬಗ್ಗೆ ಕೂಲಂಕುಷ ಚರ್ಚೆ ಮಾಡಿದ್ದೀವಿ.
ಚರ್ಚೆ ಅಂದರೆ ತಮಾಷೆ ಚರ್ಚೆ ಅಲ್ಲ, ಅದಕ್ಕೆ ಕರು ಬರೋ ರೀತಿಯಲ್ಲೇ ಮಾಡಿದ್ದೀವಿ. ನಿಮಗೆ ಅದು ಮೋಸ್ಟ್ಲಿ ಅದು ಸ್ವಲ್ಪ ಚರ್ಚೆ ಆದರೂ ಕೂಡ ಎಲ್ಲೊಂದು ನಾಯಕತ್ವ ಕೊರತೆ ಎದ್ದು ಕಾಣಿಸ್ತಿದೆ ಸರ್. ಅದೇ ನಿಮಗೆ ಈಗ ಕೆಲವರು ಬೇರೆ ಮುಂದಿನ ದಿನ ಸರಿಪಡಿಸ್ತೀವಿ. ಮತ್ತು ಈಗ ನಿಮ್ಗೆ ಏನು ಅನಿಸಿದೆ ಅಂದರೆ ಈಗ ಬೇರೆ ಪಾರ್ಟಿ ಮತ್ತು ಬೇರೆ ಪಕ್ಷದವ್ರದ್ದು ರೀತಿಯಲ್ಲಿ ನಾವು ಸರ್ಕಲಲ್ಲೋ ಇನ್ನೊಂದು ರೋಡಲ್ಲೋ ಬಂದು ನಾವು ಆ ರೀತಿ ಮಾಡಲ್ಲ. ಜನಗಳಿಗೆ ಏನು ಸೌಕರ್ಯ ಮಾಡಬೇಕು ಅದು ಮಾಡ್ತಾ ಇದ್ದೀವಿ. ಅದು ಬೇಕಾಗಿರೋಂಥದ್ದು ಸಂಘಟನೆ. ನೆಕ್ಸ್ಟ್ ಎಲೆಕ್ಷನ್ ಬರ್ತಾವಲ್ಲ ಅವಾಗ ನಿಮಗೆ ಗೊತ್ತಾಗ್ತದೆ ಸಂಘಟನೆ ಯಾರ್ದಿದೆ ಅಂತ, ಯಾವ ಪಾರ್ಟಿಯವ್ರದ್ದು ಇದೆ ಅಂತ. BJP ಇದೆ ಸಂಘಟನೆ ಜಾಸ್ತಿ.